ಕಳೆದ ಒಂದು ವಾರದಲ್ಲಿ ಪ್ರತಿದಿನ ಒಬ್ಬರಂತೆ ನನಗೆ ಈ ಒಂದು ಪ್ರಶ್ನೆನ ಕೇಳ್ತಾ ಇದ್ದೀರಾ, ಹೌ ಡಿಡ್ ಯು ಬಿಲ್ಡ್ ರೀಡಿಂಗ್ ಹ್ಯಾಬಿಟ್? ಮಜಾ ಏನು ಗೊತ್ತಾ, ಐ ನೆವರ್ ಟ್ರೈಡ್ ಬಿಲ್ಡಿಂಗ್ ದಿಸ್ ಹ್ಯಾಬಿಟ್. ಇಷ್ಟು ಸಹಜವಾಗಿ ಈ ಒಂದು ಹ್ಯಾಬಿಟ್ ಬೆಳೀತು ಅಂದರೆ ಐ ಡಿಂಟ್ ಇವನ್ ರಿಯಲೈಸ್ ಇಟ್. ಸೊ ಅದ್ರ ಬಗ್ಗೆ ನಾನು ಹೇಳ್ತೀನಿ, ಬಟ್ ಅದಕ್ಕೂ ಮೊದಲು ಮತ್ತೆ ಆರಾಮ. ನಾನು ನಿಮ್ಮ ಅಗ್ನಿವರ್ಷ ಎಲ್ ಹೊಳ್ಳ. ನೀವು ನನ್ನ ಈ ಪೇಜ್ಗೆ ಹೊಸಬರಾಗಿದ್ದರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಮತ್ತೆ ಆರಾಮ ಅಂತ ಹೇಳಿ. ಅಲ್ಲಿ ನನ್ನ ಲೈಫ್ನ ನಾನು ಡಾಕ್ಯುಮೆಂಟ್ ಮಾಡ್ತಾ ಇದ್ದೀನಿ ಫಾರ್ 365 ಡೇಸ್. ಆಲ್ರೆಡಿ 300ಕ್ಕೂ ಹೆಚ್ಚು ದಿನ ಆಗೋಗಿದೆ. ಇನ್ನೊಂದು 50 ದಿನ ಬಾಕಿ ಇರ್ಬೋದು ಅನ್ಸುತ್ತೆ ಅಷ್ಟೇ. ಸಮಯ ಆದರೆ ಅಲ್ಲಿ ಹೋಗಿ ನೋಡ್ಬೋದು, ನನ್ನ ಬಗ್ಗೆ ಸ್ವಲ್ಪ ತಿಳ್ಕೊಬೋದು. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬಟ್ ಈ ಹ್ಯಾಬಿಟ್ಸ್, ಹವ್ಯಾಸ ಅನ್ನೋದು ಹೆಚ್ಚಾಗಿ ಮನೆಯಲ್ಲೇ ಬಿಲ್ಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೇಲಿ ತೋಟ ಇದೆ ಅಂತ ಅಂದ್ಕೊಳ್ಳಿ. ಸೊ ನಿಮಗೆ ಆಟೋಮ್ಯಾಟಿಕಲಿ ತೋಟದ ಕೆಲಸ ಅರಿವು ಇರುತ್ತೆ, ಅದ್ರ ಬಗ್ಗೆ ಜ್ಞಾನವೂ ಇರುತ್ತೆ. ಹಾಗೆ ನಿಮ್ಮ ಮನೇಲಿ ಕೊಟ್ಟಿಗೆ ಇದೆ ಅಂತ ಅಂದ್ಕೊಳ್ಳಿ. ಸೊ ಆಬ್ವಿಯಸ್ಲಿ ಹಾಲು ಕರಿಯೋದು, ಕೊಟ್ಟಿಗೆ ಕ್ಲೀನ್ ಮಾಡೋದು, ಹುಲ್ಲು ಎಷ್ಟೊತ್ತಿಗೆ ಹಾಕಬೇಕು, ಹಿಂಡಿ ಎಷ್ಟು ಹಾಕಬೇಕು, ಅದೆಲ್ಲದೂ ನಿಮಗೆ ನಾಲೆಜ್ ಇರುತ್ತೆ. ಹಾಗೆ ಈ ಅಭ್ಯಾಸ ಏನು ಬುಕ್ ರೀಡಿಂಗ್ ಅಭ್ಯಾಸ ಇದೆ, ನನ್ನ ಲೈಫಲ್ಲಿ ಮನೆಯಿಂದಾನೇ ಕಲ್ತಿರೋ ಅಂತಹ ಒಂದು ಅಭ್ಯಾಸ. ನನ್ನ ತಂದೆ ಜರ್ನಲಿಸ್ಟ್ ಆಗಿದ್ರು, ಕಾಸು ಲಕ್ಷ್ಮೀಶ್ ಅಂತ ಹೇಳಿ. ನಮ್ಮದೇ ಸ್ವಂತದ ವಾರಪತ್ರಿಕೆ ಲಕ್ಷ್ಮೀಶ್ ಪತ್ರಿಕೆ ಅಂತ ಕೂಡ ಇತ್ತು ತೀರ್ಥಹಳ್ಳಿಯಲ್ಲಿ. ಇದೇ ಕೂಡ ಈಗ ನನ್ನನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ. ಸೊ ನನ್ನ ಈ ಓದು ಅಭ್ಯಾಸ ಏನಿದೆ, ಪ್ರಾಬಬ್ಲಿ ನನ್ನ ತಂದೆಯ ಪತ್ರಿಕೆ ಕೆಲಸ ಮಾಡ್ತಾ ಮಾಡ್ತಾ ಕೆಲವೊಂದು ಆರ್ಟಿಕಲ್ಸ್ ಓದ್ತಾ ಹಾಗೆ ಆರಂಭ ಆಗಿರೋದು. ಈ ಹ್ಯಾಬಿಟ್ ಅನ್ನೋದು ತುಂಬಾ ಸಹಜವಾಗಿ ಬೆಳೀತಾ ಹೋಯಿತು. ಹೇಗೂ ನ್ಯೂಸ್ ಪೇಪರ್ ಎಲ್ಲ ಓದಿ ಅಭ್ಯಾಸ ಆಗಿತ್ತು. ಆಬ್ವಿಯಸ್ಲಿ ಸ್ಕೂಲ್ ಬುಕ್ಸ್ ಓದ್ತಾ ಎಲ್ಲ ಸ್ವಲ್ಪ ಅಭ್ಯಾಸ ಆಗ್ತಾ ಹೋಯಿತು. ನಂತರದಲ್ಲಿ ನಮ್ಮ ತಂದೆ ನನಗೆ ಮತ್ತು ನನ್ನ ಅಣ್ಣನಿಗೆ ಅಂತ ಹೇಳಿ ಈ ಪುಸ್ತಕವನ್ನು ತಂದುಕೊಟ್ರು. ಅಜೇಯ ಅಂತ ಹೇಳಿ, ನೀವು ಕೇಳಿರ್ಬೋದು. ತುಂಬಾ ಬ್ಯೂಟಿಫುಲ್ ಆದ ಪುಸ್ತಕ. ಚಂದ್ರಶೇಖರ್ ಆಜಾದ್ ಅವರ ಆತ್ಮಚರಿತ್ರೆ ಅಂತ ಹೇಳ್ಬೋದು. ನೀವು ಒಂದು ವೇಳೆ ಹಿಸ್ಟ್ರಿನ ಲೈಕ್ ಮಾಡೋರಾದ್ರೆ, ಜೊತೆಗೆ ನಮ್ಮ ಚಂದ್ರಶೇಖರ್ ಆಜಾದ್ ಅವರ ಲೈಫ್ ಹೇಗಿತ್ತು, ಆ ಒಂದು ಕ್ಯೂರಿಯಾಸಿಟಿ, ಆ ಒಂದು ಜೋಶ್ ನಿಮ್ಮಲ್ಲಿದ್ರೆ ಈ ಪುಸ್ತಕವನ್ನ ಖಂಡಿತ ಓದ್ಬೋದು. ತುಂಬಾ ಚೆನ್ನಾಗಿದೆ. ಹೀಗೆ ಆರಂಭ ಆಯಿತು ನನ್ನ ಒಂದು ಪಯಣ. ಸೊ ಹೀಗೆ ಒಂದೊಮ್ಮೆ ಹಿಂತಿರುಗಿ ನೋಡಿದ್ರೆ ನನಗೆಲ್ಲೂ ಬುಕ್ಸ್ ಓದಬೇಕು ಆ ಒಂದು ಪ್ರೀತಿ ಹುಟ್ಟಲಿಲ್ಲ. ಬಹುಶಃ ನನಗೆ ಹುಟ್ಟಿದ್ದು ಪ್ರೀತಿ ಕತೆಗಳ ಮೇಲೆ. ನನ್ನಲ್ಲಿದ್ದಂತಹ ಕ್ಯೂರಿಯಾಸಿಟಿ, ನನ್ನಲ್ಲಿದ್ದಂಥ ಎಕ್ಸೈಟ್ಮೆಂಟ್ ಏನಿದೆ, ಇಟ್ಸ್ ನೆವರ್ ಅಬೌಟ್ ರೀಡಿಂಗ್ ಬುಕ್, ಬಟ್ ಇಟ್ಸ್ ಅಬೌಟ್ ದ ಸ್ಟೋರಿ. ಈ ಸ್ಟೋರಿಲಿ ಮುಂದೆ ಏನಾಗುತ್ತೆ ಆ ಒಂದು ಕುತೂಹಲನೇ ಪ್ರಾಬಬ್ಲಿ ಆ ಇಡೀ ಒಂದು ಪುಸ್ತಕವನ್ನು ಓದಿಸ್ಕೊಂಡು ಹೋಗುತ್ತೆ. ಆ್ಯಂಡ್ ದ್ಯಾಟ್ ಈಸ್ ಎಕ್ಸಾಕ್ಟ್ಲಿ ಹೌ ಯು ವಿಲ್ ಬಿಲ್ಡ್ ದಿಸ್ ಹ್ಯಾಬಿಟ್. ಸೊ ಒಂದಷ್ಟು ನೀವು ಕೂಡ ಫಾಲೋ ಮಾಡಬಹುದಾದಂತಹ ಈಸಿ ಟಿಪ್ಸ್ ಕೊಡ್ತೀನಿ ಇನ್ನು ಸ್ವಲ್ಪ ಹೊತ್ತಲ್ಲಿ. ನಾನು ನೋಡಿದ ಹಾಗೆ, ನನ್ನ ಫ್ರೆಂಡ್ಸ್ ಹೇಳಿದ ಹಾಗೆ ಸಾಕಷ್ಟು ಮಂದಿ ಏನು ಮಾಡ್ತಾರೆ, ಈ ರೀಡಿಂಗ್ ಹ್ಯಾಬಿಟ್ ಬೆಳೆಸ್ಕೋಬೇಕು ಅನ್ನೋದಕ್ಕೋಸ್ಕರ ಆನ್ಲೈನಲ್ಲಿ ಸರ್ಚ್ ಮಾಡಿ ಒಂದಷ್ಟು ಪಾಪ್ಯುಲರ್ ಸೆಲ್ಫ್ ಹೆಲ್ಪ್ ಬುಕ್ಸ್ಗಳನ್ನು, ಇನ್ಸ್ಪಿರೇಷನಲ್, ಮೋಟಿವೇಶನಲ್ ಬುಕ್ಸ್ಗಳನ್ನು ಖರೀದಿ ಮಾಡಿ ತೊಗೊಂಡು ಬರ್ತಾರೆ. ಫಸ್ಟ್ ಆಫ್ ಆಲ್ ಅವ್ರ ಲೈಫಲ್ಲಿ ಏನಾದರೂ ಬದಲಾವಣೆ ಮಾಡ್ಕೋಬೇಕು ಅನ್ನೋ ಒಂದು ಹಂಬಲದಲ್ಲಿರ್ತಾರೆ. ಅದಕ್ಕೆ ಅಂತಾನೆ ಫಸ್ಟಿಗೆ ರೀಡಿಂಗ್ ಹ್ಯಾಬಿಟ್ನ ಬಿಲ್ಡ್ ಮಾಡ್ಕೋಬೇಡ ಅಂತ ಅನ್ಕೋತಾರೆ. ಆ್ಯಂಡ್ ಈ ಬುಕ್ಸ್ಗಳನ್ನು ತಂದು ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಏನಾಗುತ್ತೆ, ನೀವು ಹೆಚ್ಚಾಗಿ ಈ ಸೆಲ್ಫ್ ಹೆಲ್ಪ್ ಬುಕ್ಸ್ಗಳು ಏನಾಗಿರುತ್ತೆ, ಇಟ್ಸ್ ಅಬೌಟ್ ಮೋಟಿವೇಶನ್, ಯಾರ್ದೋ ಒಬ್ರು ಕತೆ, ಯಾರ್ದೋ ಒಬ್ರದ್ದು ಯಶಸ್ಸಿನ ಸೂತ್ರ, ಈ ಥರ ಬುಕ್ಸ್ಗಳಾಗಿರುತ್ತೆ. ಸೊ ನಿಮಗೆ ಹೋಗ್ತಾ 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 ಅದೊಂಥರ ಸ್ಕೂಲ್ ಚಾಪ್ಟರ್ ಫೀಲಿಂಗ್ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕಾಲೇಜಲ್ಲಿ ಸ್ಕೂಲ್ ಡೇಸಲ್ಲಿ ಎಕ್ಸಾಮಿಗೆ ಅಂತ ಓದ್ತಿರ್ತೀವಲ್ಲ, ಆ ಫೀಲಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಪ್ರಾಬಬ್ಲಿ ಆ ಫೀಲಿಂಗ್ ಬಂದಾಗ ನೀವು ಆ ಬುಕ್ಕನ್ನ ಮುಚ್ಚಿಟ್ಟು ಸೈಡ್ಗೆ ಇಡ್ತೀರ. ಸೊ ನಾನು ಆಗಲೇ ಹೇಳಿದೆ, ನಿಮಗೆ ಬುಕ್ ಓದೋದ್ರ ಬಗ್ಗೆ ಪ್ರೀತಿ ಬರಬಾರ್ದು, ಬಟ್ ಅಲ್ಲಿ ಏನಿದೆ ಕತೆ, ಸೊ ಆ ಕತೆ ಮೇಲೆ ಪ್ರೀತಿ ಬಂದಾಗ ಆಟೋಮ್ಯಾಟಿಕಲಿ ನೀವು ಆ ಬುಕ್ಕನ್ನು ಪದೇ ಪದೇ ಓಪನ್ ಮಾಡಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅದನ್ನು ಹೇಗಾದರೂ ಮಾಡಿ ಮುಗಿಸ್ಬೇಕು, ಓಕೆ ನೆಕ್ಸ್ಟ್ ಏನು ಆಗುತ್ತೆ ಅನ್ನೋ ಒಂದು ಕುತೂಹಲ ಬಂದಾಗ ಆಟೋಮ್ಯಾಟಿಕಲಿ ನಿಮಗೆ ರೀಡಿಂಗ್ ಹ್ಯಾಬಿಟ್ ಅನ್ನೋದು ಬಂದುಬಿಡುತ್ತೆ. ಅರೆ ಇವರೆಲ್ಲ ಇಷ್ಟೊಂದು ಬುಕ್ಸ್ ಹೇಗೆ ಓದ್ತಾರಪ್ಪ, ಅಂಥದ್ದು ಏನಿದೆ ಬುಕ್ಸ್ ಓದೋದ್ರಲ್ಲಿ, ಅದೇನದು ವಿಚಿತ್ರ ಚಟ ಅಂತ ನಿಮಗೆ ಅನಿಸಿದ್ರೆ, ನಿಮಗೂ ಅವ್ರು ಏನು ಎಂಜಾಯ್ ಮಾಡ್ತಾ ಇದ್ದಾರೆ ಆ ಒಂದು ಫೀಲಿಂಗ್, ಆ ಒಂದು ಭಾವನೆ ನನ್ನಲ್ಲೂ ಮೂಡಬೇಕು ಅನ್ನೋ ಆಸೆ ಇದ್ದರೆ ಒಂದಷ್ಟು ಪ್ರಾಕ್ಟಿಕಲ್ ಟಿಪ್ಸ್ನ ಕೊಡ್ತೀನಿ, ನೋಟ್ ಮಾಡ್ಕೊಳ್ಳಿ. ಮೊದಲಿಗೆ ಈ ಸೆಲ್ಫ್ ಹೆಲ್ಪ್ ಬುಕ್ಸನ್ನೆಲ್ಲ ಸ್ವಲ್ಪ ಬದಿಗಿಡಿ, ಯಾವ್ದಾದ್ರು ಒಳ್ಳೆ ಕಥೆಯಿಂದ ಸ್ಟಾರ್ಟ್ ಮಾಡಿ. ಫಾರ್ ಎಕ್ಸಾಂಪಲ್, ನಾನು ಹೇಗೆ ಆರಂಭ ಮಾಡಿದೆ ಅಥವಾ ನನಗೆ ಈ ಓದುವ ಅಭ್ಯಾಸ ಅಥವಾ ಈ ಗೀಳು ಹೇಗೆ ಆರಂಭ ಆಯಿತು ಅಂದರೆ ತೇಜಸ್ವಿ ಅವರ ಬುಕ್ಸಿಂದ ಆಯಿತಾ. ಫಸ್ಟ್ ಆಫ್ ಆಲ್ ಅವರ ಕನ್ನಡ ತುಂಬ ಸರಳವಾಗಿದೆ. ಸಹಜವಾಗಿ ಮಾತಾಡೋ ಥರ ಆ ಪುಸ್ತಕಗಳಿದ್ದಾವೆ. ಸೊ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ನಾನು ಮೊದಲಿಗೆ ಓದಿದಂತಹ ಬುಕ್ ಯಾವ್ದು ಗೊತ್ತಾ, ಈ ಬುಕ್ ಅವಚೂರಿನ ಪೋಸ್ಟ್ ಆಫೀಸ್. ಪ್ರಾಬಬ್ಲಿ ನೀವು ಕೂಡ ಇದರಿಂದನೇ ಆರಂಭ ಮಾಡ್ಬೋದು. ಸೊ ಅದಾದ ನಂತರ ಸಹನಾ ವಿಜಯಕುಮಾರ್ ಅವರ ಕ್ಷಮೆ ಅನ್ನೋ ಪುಸ್ತಕ ಇದೆ. ಎಸ್ಪೆಷಲಿ ಹೆಣ್ಮಕ್ಳು ತುಂಬ ಲೈಕ್ ಮಾಡ್ತಾರೆ ಈ ಪುಸ್ತಕವನ್ನು, ನೀವು ಒಮ್ಮೆ ಟ್ರೈ ಮಾಡ್ಬೋದು.
ಮೂಕಜ್ಜಿಯ ಕನಸುಗಳು. ಈ ಬುಕ್ ಬಗ್ಗೆ ನೀವು ಕೇಳದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಶಿವರಾಮ್ ಕಾರಂತ್ರವರ ಈ ಒಂದು ಪುಸ್ತಕಕ್ಕೆ ಬಹಳ ಪ್ರಶಂಸೆ ಬಂದಿದೆ, ಜೊತೆಗೆ ಪ್ರಶಸ್ತಿ ಕೂಡ ಬಂದಿದೆ ಅನಿಸುತ್ತೆ. ಹೌದು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕಾದಂಬರಿ ಇದು. ಸೊ ಇದಂತೂ ಮಸ್ಟ್ ಟ್ರೈ. ನಂತರದಲ್ಲಿ ನಾನು ಆಬ್ವಿಯಸ್ಲಿ ತೇಜಸ್ವಿ ಅವ್ರ ಫ್ಯಾನ್. ನಿಮಗೆ ಸಜೆಸ್ಟ್ ಮಾಡಿದ್ರು ತೇಜಸ್ವಿ ಅವ್ರ ಪುಸ್ತಕಗಳನ್ನೇ ಜಾಸ್ತಿ ಸಜೆಸ್ಟ್ ಮಾಡ್ತೀನಿ. ಚಿದಂಬರ ರಹಸ್ಯ ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಬೆಟ್ಟದ ಜೀವ ತುಂಬ ಚೆನ್ನಾಗಿದೆ. ನೀವು ತುಂಬ ಏನಂತಾರೆ ರಿಯಾಲಿಟಿ, ವಾಸ್ತವ ಜೀವನಕ್ಕೆ ಎಂಟರ್ ಆಗಬೇಕು ಅಂತ ಇದ್ರೆ ಈ ಪುಸ್ತಕ ತುಂಬ ಸೂಕ್ಷ್ಮವಾಗಿ ಹೆಣ್ದಿರುವಂತಹ ಕತೆ ಇದಾಗಿದೆ. ಸೊ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೋದು. ಇನ್ನೊಂದು ಬಹಳ ಹೈಪ್ ಇರುವ, ಆಲ್ರೆಡಿ ಆನ್ಲೈನಲ್ಲಿ ಟ್ರೆಂಡ್ ಆಗ್ತಾ ಇರೋ ಪುಸ್ತಕನ ಸಜೆಸ್ಟ್ ಮಾಡಲ. ಅದು ಬಂದು ಹೇಳಿ ಹೋಗು ಕಾರಣ ಬೈ ರವಿ ಬೆಳಗೆರೆ. ರವಿ ಬೆಳಗೆರೆ ಅವ್ರ ಬಗ್ಗೆ, ಅವರ ರೈಟಿಂಗ್ ಬಗ್ಗೆ ಹೇಳೋದೇ ಬೇಡ. ಅವರಿಗೆ ಅಕ್ಷರ ಮಾಂತ್ರಿಕ ಅಂತ ಕೂಡ ಹೇಳ್ತಾರೆ. ಅವರ ಈ ಒಂದು ಕತೆ ಏನಿದೆ, ಇಟ್ಸ್ ಲವ್ ಸ್ಟೋರಿ, ಇಟ್ಸ್ ಅನ್ಲವ್ ಸ್ಟೋರಿ ಕೂಡ ಹೌದು. ಸೊ ಬ್ರೇಕಪ್ ಸ್ಟೋರಿ ಆಗೋ ಕೆಲವೊಂದಷ್ಟು ಜನ ನೋಡ್ತಾರೆ, ಬಟ್ ಪ್ರತಿಯೊಬ್ಬ ಓದುಗರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ಇದು ಲವ್ ಸ್ಟೋರಿನಾ, ಬ್ರೇಕಪ್ ಸ್ಟೋರಿನಾ ಅಥವಾ ಅನ್ಲವ್ ಸ್ಟೋರಿನಾ ಅಂತ ಹೇಳಿ. ಸೊ ನೀವು ಒಂದು ವೇಳೆ ಇಂಗ್ಲಿಷ್ ಪುಸ್ತಕಗಳನ್ನು ಸಜೆಸ್ಟ್ ಮಾಡಿ ಅಂತ ಕೇಳಿದರೆ ಅದು ಕೂಡ ಇದೆ. ಯಾಕಂದರೆ ನಾನು ಇಂಗ್ಲಿಷ್ ಪುಸ್ತಕಗಳನ್ನು ಓದ್ತೀನಿ, ಕನ್ನಡ ಪುಸ್ತಕಗಳನ್ನು ಕೂಡ ಓದ್ತೀನಿ. ನನಗೆ ಎರಡರಲ್ಲೂ ತುಂಬ ಎಂಜಾಯ್ ಮಾಡ್ತೀನಿ. ಅದರಲ್ಲಿ ನಾನು ಮೊದಲಿಗೆ ಓದಿದಂತಹ ಪುಸ್ತಕ ಚೇತನ್ ಭಗತ್ ಅವ್ರ ಈ ಪುಸ್ತಕ, ದ ಗರ್ಲ್ ಇನ್ ರೂಮ್ 105. ನನಗೆ ಈ ಸ್ಟೋರಿ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸಿತ್ತು. ಜೊತೆಗೆ ನಮ್ಮ ಪೀಳಿಗೆ ಜನಕ್ಕೆ, ಜೆನ್ಸಿಗಳಿಗೆ ಎಸ್ಪೆಷಲಿ ಈ ಥರ ಸ್ಟೋರೀಸ್ಗಳೇನಿದೆ, ಒಂದು ಹೇಳಿ ಹೋಗೋ ಕಾರಣ, ಮತ್ತೊಂದು ಈ ಪುಸ್ತಕ, ಇವೆಲ್ಲ ಸ್ವಲ್ಪ ಎಕ್ಸೈಟಿಂಗ್ ಅಂತ ಅನಿಸುತ್ತೆ. ಮುಂದೆ ಏನು ನಡೀತು, ಅವರಿಬ್ಬರು ಲೈಫಲ್ಲಿ ಏನೇನು ನಡೀತಾ ಇದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸೋವಂತಹ ಪುಸ್ತಕ. ಸೊ ಐ ಥಿಂಕ್ ಈ ರೀತಿಯ ಪುಸ್ತಕಗಳಿಂದ ನೀವು ನಿಮ್ಮ ಓದುವ ಅಭ್ಯಾಸನ ಸ್ಟಾರ್ಟ್ ಮಾಡಿದ್ರೆ ಒಂದಲ್ಲ ಒಂದು ಹಂತದಲ್ಲಿ ನೀವು ಕತೆ ಮೇಲಾದರೂ ಪ್ರೀತಿ ಬೆಳೆಸ್ಕೋತೀರಾ. ಅದರಿಂದಾಗಿ ನೀವು ಪುಸ್ತಕವನ್ನು ಖಂಡಿತವಾಗಿ ಓದಿ ಮುಗಿಸ್ತೀರಾ ಅನ್ನೋ ನಂಬಿಕೆ ನನಗಿದೆ. ಟ್ರೈ ಮಾಡಿ. ಎರಡನೆಯ ಟಿಪ್, ಒಳ್ಳೆ ಎಕ್ಸಾಮಿಗೆ ಓದೋ ಥರ ಓದಬೇಡಿ. ನಿಮ್ಮ ಫನ್ಗೋಸ್ಕರ, ಫಾರ್ ಎಕ್ಸಾಂಪಲ್ ಕೆಲವರು ಮ್ಯೂಸಿಕ್ ಕೇಳ್ತಾರೆ, ಇನ್ನು ಕೆಲವರು ಮನೆಗೆ ಬಂದು ಒಂದು ನೆಟ್ಫ್ಲಿಕ್ಸ್ ಆನ್ ಮಾಡಿ ಮೂವೀಸ್ ನೋಡ್ತಾರೆ. ಆ ರೀತಿಯಾಗಿ ಈ ಒಂದು ಹವ್ಯಾಸವನ್ನು ತೆಗೆದಿಡಿ. ಇನ್ನು ಡೇ ನಿಮಗೆ ಟೈಮ್ ಆದಾಗ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಏನು ನಡೀತಿದೆ ಈ ಬುಕ್ಕಲ್ಲಿ ಸ್ಟೋರಿ ಅನ್ನೋ ಥರ ಸ್ಟಾರ್ಟ್ ಮಾಡಿ. ದಿನದಲ್ಲಿ 10-15 ಪೇಜ್ಗಿಂತ ಅಟ್ಲೀಸ್ಟ್ 5 ಪೇಜ್ ಆದರೂ ಓದ್ತೀನಿ ಅನ್ನೋ ಒಂದು ಮನಸ್ಥಿತಿಗೆ ಬನ್ನಿ. ಯಾಕಂದರೆ ಕನ್ಸಿಸ್ಟೆನ್ಸಿ ತುಂಬ ಮ್ಯಾಟರ್ ಆಗುತ್ತೆ, ಆಯಿತಾ? ಇವತ್ತು ನೀವು ಕಥೆನ ಆರಂಭ ಮಾಡಿದರೆ ಅಟ್ಲೀಸ್ಟ್ ಈ ವರ್ಷದಲ್ಲಾದರೂ ಆ ಕಥೆನ ಮುಗಿಸ್ಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಬುಕ್ ಒಂದು ಕಡೆ ಎಲ್ಲೋ ಇರುತ್ತೆ, ನೀವು ಮತ್ತೊಂದು ಕಡೆ ಇರ್ತೀರ. ಸೊ ಹ್ಯಾಬಿಟ್ ಬಿಲ್ಡ್ ಆಗೋದಿಲ್ಲ. ಇದಿಷ್ಟು ನನ್ನ ಅನುಭವ. ಪ್ರಾಬಬ್ಲಿ ಏನಾದರೂ ಅಡ್ವೈಸ್ ಕೊಡಿ ಅಂತ ಕೇಳಿದಕ್ಕೋಸ್ಕರ ನನ್ನಿಂದ ಕೊಡ್ತಾ ಇರುವಂತಹ ಒಂದಷ್ಟು ಟಿಪ್ಸ್ಗಳು. ಇಲ್ಲ ನಿಮಗೆ ಇದಿಷ್ಟು ಸಾಕಾಗಿಲ್ಲ ಅಂದರೆ ಆಬ್ವಿಯಸ್ಲಿ AI ಇದೆ, ChatGPT ಕೇಳ್ಬೋದು, ಗೂಗಲ್ AI ಕೇಳ್ಬೋದು, ಅಥವಾ ಇನ್ಯಾರ್ದಾದ್ರೂ ರೆಫರೆನ್ಸ್ ನೀವು ತೊಗೋಬೋದು. ಬಟ್ ನೀವು ಒಂದು ವೇಳೆ ನಿಜವಾಗ್ಲೂ ಪುಸ್ತಕ ಓದೋದ್ರ ಮೇಲೆ ಅಥವಾ ಈ ಒಂದು ಹವ್ಯಾಸದ ಮೇಲೆ ಪ್ರೀತಿ ಬೆಳೆಸ್ಕೋಬೇಕು ಅಂತ ಇದ್ದರೆ, ಐ ಥಿಂಕ್ ದಿಸ್ ಈಸ್ ಪ್ರಾಕ್ಟಿಕಲ್ ಐಡಿಯಾಸ್ ಆರ್ ಟಿಪ್ಸ್ ದಟ್ ಐವ್ ಗಿವನ್. ಅಂತಿಮವಾಗಿ ನಾನು ಎಷ್ಟು ಪುಸ್ತಕಗಳನ್ನು ವರ್ಷದಲ್ಲಿ ಓದ್ತೀನಿ ಅಂತೆಲ್ಲ ಕೇಳಿದ್ರೆ ಇಟ್ ಡಿಪೆಂಡ್ಸ್. ಫಾರ್ ಎಕ್ಸಾಂಪಲ್, ಕಳೆದ ವರ್ಷ ನನ್ನ ಹತ್ರ ಟೈಮೇ ಆಗಿರಲಿಲ್ಲ, ನಾನು ಹಾರ್ಡ್ಲಿ 2 ಬುಕ್ಸನ್ನು ಓದಿದ್ದೆ. ಈ ವರ್ಷ ಕೂಡ ಸ್ಟಾರ್ಟಿಂಗಿಂದ ಒಂದು 4 ಬುಕ್ಸ್ ಓದಿರ್ಬೋದು ಅಷ್ಟೇ. ಯಾವತ್ತೂ ಕೂಡ ನಂಬರ್ನ ಚೇಂಜ್ ಮಾಡಿಕೊಂಡು ಓದಬೇಡಿ, ಬಿಕಾಸ್ ಅಲ್ಲೆಲ್ಲೋ ಫನ್ ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಗೆ ಖುಷಿ ಆಗಬೇಕು ಯಾವುದೋ ಒಂದು ಬುಕ್ಸ್ ಓದಿದಾಗ, ಕಥೆನ ಕೇಳಬೇಕು ಅಥವಾ ಅದನ್ನು ಎಂಜಾಯ್ ಮಾಡಬೇಕು ಅನ್ನೋದಕ್ಕೋಸ್ಕರ ಪುಸ್ತಕನ ಓದಿ. ಇದೇನೋ ಎಕ್ಸಾಮ್ ಅಲ್ಲ ಅಲ್ವಾ? ಸೊ ಯು ಆರ್ ರೀಡಿಂಗ್ ಫಾರ್ ಯೋರ್ ಓನ್ ಪರ್ಸ್ಪೆಕ್ಟಿವ್ಸ್. ಪುಸ್ತಕದಿಂದ ನಿಮಗೆ ಸಾಕಷ್ಟು ಡಿಫ್ರೆಂಟ್ ದೃಷ್ಟಿಕೋನ, ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಓದಿ ಅಷ್ಟೇ. ನೀವು ಒಂದು ವೇಳೆ ಒಬ್ಬ ಬುಕ್ ರೀಡರ್ ಆಗಬೇಕು ಅಂತ ಹೊರಟಿದ್ರೆ, ಯಾವುದೇ ಕಾರಣಕ್ಕೂ ನಾನು 100 ಬುಕ್ ಓದಿರುವಂತಹ ರೀಡರ್ ಆಗ್ತೀನಿ ಆ ಥರ ಎಲ್ಲ ಹೊರಡಬೇಡಿ. ಬದಲಾಗಿ ಐ ಜಸ್ಟ್ ಲವ್ ಓಪನಿಂಗ್ ಅ ಬುಕ್, ಐ ಜಸ್ಟ್ ಲವ್ ರೀಡಿಂಗ್ ಇಟ್. ಆ ಒಂದು ರೀಡರ್ ಆಗೋಕ್ಕೆ ಪ್ರಯತ್ನ ಮಾಡಿ ಅಷ್ಟೇ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಇಷ್ಟ ಆದರೆ ನಿಮಗೆ ಗೊತ್ತು ಏನೇನು ಮಾಡಬೇಕು ಅಂತ ಹೇಳಿ ಅಷ್ಟೇ. ಒಂದು ವೇಳೆ ನನ್ನ ಪಯಣವನ್ನು ನೀವು ನೋಡಬೇಕು ಅಂತಿದ್ರೆ, ಯು ಕ್ಯಾನ್ ಆಲ್ವೇಸ್ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್. ಸೊ ಮತ್ತೆ ಆರಾಮ, ಬಾಯ್.